ಬುಲೆಟ್ ನಂಗೊಬ್ಬ ಹೊಡ್ಬಿಟ್ಟ ಬುಲೆಟ್. ನೀನ್ ನನ್ ಗ್ಯಾಂಗ್ ಅಂತ ಅವನು ಗೊತ್ತಾ? ಗ್ಯಾಂಗ್ ಅಂತ ಗೊತ್ತಾದ್ಮೇಲೆ ಪಕ್ಕ ಅಂತ ಗುದ್ಬಿಟ್ಟ. ಜ್ವಾಲಾಮುಖಿ ಅಂತ ಗೊತ್ತಿದ್ದೆ ಯಾವನೋ ಬಗ್ ನೋಡಿದಾನೆ. ನಾನ್ ಅವನ್ನ ಈಗ್ಲೇ ನೋಡ್ಬೇಕು. ಎಲ್ಲೋ ನಮ್ ಗ್ಯಾಂಗು ಬರ್ತಾ ಇದೆ. ಬುಲೆಟ್ ಇವನೇ ನಂಗೆ ಹೊಡೆದಿದ್ದು ಬುಲೆಟ್. ಏನ್ ಬುಲೆಟ್ ಸುಮ್ನೆ ನಿಂತಿದ್ಯಾ? ಬ್ಲೇಡ್ ತಗೊಳ್ಳೋದಕ್ಕೂ ದುಡ್ಡಿಲ್ದಿರೋನ ಹತ್ರ ಈ ಬುಲೆಟ್ ಮಾತಾಡಿದ್ರೆ ನಾಳೆ ಚರಿತ್ರೆ ತಪ್ಪಾಗಿ ಮಾತಾಡುತ್ತೆ. ನೀನೇ ಮಾತಾಡು. ನಮ್ಮ ಹುಡುಗ ನೋಡ್ದ? ಹೌದು ಹೊಡ್ದೆ. ಮಾಡಿ ತಪ್ಪು ಅವನೇ ಒಪ್ಕೊಂಡ. ಬನ್ನಿ ಹೋಗೋಣ. ಏಯ್ ನಿಂತ್ಕೊಳ್ರೋ, ಯಾರು ಇದ್ರಲ್ಲಿ ಬುಲೆಟ್? ಅಣ್ಣ ನೀನೇ ಅವನ್ಗೆ ಬುಲೆಟ್ ಅಂತ ಹೇಳ್ಬಿಡಣ. ನೋ, ಬುಲೆಟ್ ಯಾರಂತ ಗೊತ್ತಿಲ್ದಿರೋನು ದಾದಾ ಆಗಿರಕ್ಕಾಗಲ್ಲ. ದಾದಾ ಅಲ್ದೇ ಇರೋನ ಹತ್ರ ಈ ಬುಲೆಟ್ ಮಾತಾಡಲ್ಲ ಕಣೋ. ಬನ್ನಿ ಹೋಗೋಣ. ಮಗನೇ ನೀನೇ ಇಲ್ಲಿಗೆ ಬರ್ತೀಯಾ, ನಾನೇ ಇಲ್ಲಿಗೆ ಬರ್ಲಾ? ಕೇಳಿಸ್ಕೊಳ್ಳೋ. ಬಾಯಲ್ಲಿ ತಿನ್ನೋದು ಚಾಕ್ಲೇಟು, ಈಸ್ಕೊಂಡ್ ತಿನ್ನೋದು ಕಟ್ಲೆಟ್ಟು, ನುಗ್ಗಿ ಹೊಡಿಯೋನೆ ಈ ಬುಲೆಟ್ ಕಣೋ. ಬುಲೆಟ್ ಮುಂದೆ ಇಟ್ಟಿರೋ ಕಾಲ್ನ ಹಿಂದೆ ಇಡಬಾರ್ದು ಬುಲೆಟ್. ಹಾಗಾದ್ರೆ ಸೈಡ್ ಅಲ್ಲಿ ಇಡ್ಬೋದಾನೋ? ಬುಲೆಟ್ ನೀನು ಹಿಂದೆನೆ ಸರಿಬಾರ್ದು, ಇನ್ ಯಾರು ಅನ್ನೋದನ್ನ ತೋರ್ಸು ಬುಲೆಟ್. ಯಾಕೋ ನನ್ನ ತಡಿತಿದ್ಯಾ? ಅಟ್ ಟೈಮ್ ಅಲ್ಲಿ ಜನ್ಮಾಷ್ಟಮಿ, ಅಟ್ ಟೈಮ್ ಮೂರನ್ನು ತೋರಿಸ್ತಾನೆ ಈ ಬುಲೆಟ್. ಯಾಕೋ ತಡೆದ್ರಿ? ಅಲ್ಲೇ ನಿಲ್ಲು. ಅವ್ರನ್ನ ಮುಗಿಸ್ಬಂದ್ ನಿನ್ನ ಮುಗಿಸ್ತೀನಲ್ಲೇ. ಶಾಂತವಾಗಿರೋವರೆಗೂ ನಾನು ಮಜ್ಜಿಗೆ ಕಣೋ, ಉಕ್ಕಿದ್ರೆ ನಾನು ಬೀರ್ ಕಣೋ. ಯಾವನೋ ಇವನು ಸಪೋರ್ಟು? ಎದೋಳಿ ಹೋದ್ನ ಅವನು. ಸತ್ತಿರೋ ನಿಮ್ಮ ಅಜ್ಜಿ ಮೇಲೆ ಆಣೆಗ್ಲು. ಅಬ್ಬಬ್ಬಾ, ಬೇಜಾರು ಮಾಡ್ಕೋಬೇಡಿ. ನಿಮ್ಮೆಲ್ಲರಿಗೂ ಕೋಟ್ರು ಕೋಳಿ ಬಿರಿಯಾನಿ ಇಸ್ಕೊಡ್ತೀನಿ ನಿಮ್ಮ ಅಕೌಂಟ್ ಅಲ್ಲಿ. ಆಹಾ, ಯಾವ್ದಾದ್ರು ಸೀನ್ ಮಾಡ್ಬೇಕಂದ್ರೆ ಕರೆಕ್ಟ್ ಆಗಿ ಬಂದು ನಿಲ್ತಾನಲ್ಲ. ಇವ್ನ ಅವಾಯ್ಡ್ ಮಾಡೋದೇ ಬೆಟರ್. ಬನ್ರೋ. ಏನೋ ಆಗ್ತಿದೆ. ಏನಿಲ್ಲ ಅಣ್ಣ, ನಿಮ್ಗೇನ್ ಬೇಕು? ನೋಡ್ರಪ್ಪ, ಇಲ್ಲಿ ಉತ್ತರಾಣಿ, ಅಮೃತ ಬಳ್ಳಿ, ಜಟಾಮಸಿ, ಅಶ್ವಗಂಧ, ಕಾರಲ್ಲಿ ಸಿಗೋ ಬೇರ್ಗಳೆಲ್ಲ ಇಲ್ಲೇ ಸಿಗುತ್ತೆ. ಅದ್ರಲ್ಲಿ ನೀನ್ ಬಳಸ್ಬೋದಲ್ವಾ? ನನ್ನ ಹತ್ರ ಏನಿದೆ ಗೆಣಸ್ಗಡ್ಡೆ ಬೆಳೆಸೋದಿಕ್ಕೆ. ನನ್ ವಿಷಯ ಬಿಟ್ಟಾಕಿ ಈ ಬೇರ್ಗಳನ್ನೆಲ್ಲ ನೀವು ನಿಮ್ ಹೆಂಡತಿರಿಗೆ ಕಳಿಸಿದ್ರಿ ಅಂದ್ರೆ ನೀವು ಹೋಗಷ್ಟರಲ್ಲಿ ತೊಟ್ಲೆ ಕಟ್ಕೊಂಡು ಮಗು ಆಡಿಸ್ತಾ ಇರ್ತಾರೆ. ನಾವಿಲ್ಲಿದ್ರೆ ನಮ್ ಹೆಂಡತಿಗೆ ಹೆಂಗೋ ಮಕ್ಳಾಗತ್ತೆ, ಹೌದಲ್ವಾ? ಇಂತ ಮಾತಾಡೋದಕ್ಕೆ ನಿಮ್ಗೆ ನಾಚಿಕೆ ಆಗಲ್ವೇನೋ? ಬೇಕಿತ್ತಾ ಇದು ನಿನ್ಗೆ? ನಾಚಿಕೆ ಇದೆಯಾ ನಿಮ್ಗೆ ಅಂತ? ನನಗೆ ನಿಮ್ಗೆ ಏನ್ ಬೇಕಾದ್ರೂ ತಗೊಳ್ಳಿ, ಇಲ್ಲಿ ನಾನು ಹೋಗ್ತೀನಿ. ಬೇಡ. ಸೂಪರ್. ಲೇ ಸೀನಾ ಬಾಯ್ಲಿ ನೀನು. ಏನ್ ಚಿಕ್ಕಪ್ಪ, ಆ ಅಭಿ ಮತ್ತೆ ಏನಾರ ಅನ್ನ? ಅಭಿನೂ ಅಲ್ಲ, ಅದು ಇದು ಬದ್ನೆಕಾಯಿನೂ ಅಲ್ಲ. ನೆನ್ನೆ ದೇವಸ್ಥಾನದ ಹತ್ರ ಏನೋ ಗಲಾಟೆ. ಓ ಅದಾ, ನೆನ್ನೆ ದೇವಸ್ಥಾನದ ಹತ್ರ ಯಾರೋ ಪೊರ್ಕಿಗಳು ಹುಡುಗಿರನ್ನ ರೇಗಿಸ್ತಾ ಇದ್ರು, ಅದಕ್ಕೆ ನಾನು ಸ್ಟೈಲಲ್ಲಿ ನಡ್ಬಿಟ್ಟೆ. ಅಷ್ಟೇನಾ ಅಥವಾ ಹುಡುಗಿ ಜೊತೆಗೆ? ಆಚೆ ನಿಂದು ಯಾವಾಗಲೂ ಇದೇ ಆಗೋ ಚಿಕ್ಕಪ್ಪ. ಏನೋ ಆ ಹುಡುಗಿ ವಾಯ್ಸ್ ಚೆನ್ನಾಗಿದೆ ಅಂತ ಅನ್ನೇ ಹೊರತು. ನನ್ಗೂ ಅದೇ ಭಯ ಕಣೋ. ವಾಯ್ಸ್ ಚೆನ್ನಾಗಿದೆ ಅನ್ಬಿಟ್ಟು ವಯಸ್ಸು ಕನೆಕ್ಟ್ ಆಯ್ತು ಅನ್ಕೋ, ನಾವು ಶಿವರಾಂಪುರ ಬಿಟ್ಟು ಹೋಗಕ್ಕಾಗಲ್ಲ, ಇಲ್ಲೇ ಶಿವ ಅನ್ಬೇಕಾಗುತ್ತೆ. ಸೀನಾ, ನೀನು ಆ ಹುಡುಗಿ ನೋಡ್ದಂತಲ್ಲ, ಹುಡುಗಿಗೋಸ್ಕರ ಫೈಟ್ ಕೂಡ ಮಾಡ್ದಂತೆ. ಬೇಡ ಸುಮ್ಮನೆ. ಫಸ್ಟ್ ಲುಕ್ ಅಲ್ಲೇ ಇಂಪ್ರೆಸ್ ಮಾಡ್ಬಿಟ್ಟ ಮಗ. ಹಾಗಾದ್ರೆ ರಾತ್ರಿ ಫುಲ್ ಪಾರ್ಟಿನಾ? ಸುಮ್ಮನೆ ಬೇಡ. ರಾತ್ರಿ ತನಕ ಏನಕ್ರು, ಈಗಲೇ ಕೊಡ್ತೀನಿ ನಿಮ್ಗೆ ಫುಲ್. ಇಡಿಯಟ್ಸ್ ಪಾ. ಚಿಕ್ಕಪ್ಪ ನೀನೇನ್ ಚಿಕ್ಕಪ್ಪ ಅವ್ರ ತರಾನೇ. ನನ್ ಕಷ್ಟ ನಿನ್ಗೆ ಹೇಗೋ ಅರ್ಥ ಆಗುತ್ತೆ. ಈ ವಿಷಯ ಏನಾದ್ರು ರಾಜ ಅವ್ರಿಗೆ ಗೊತ್ತಾಗ್ಬಿಟ್ರೆ ಕ್ಯಾಟ್ರಿಂಗು ಇಲ್ಲ, 10 ಲಕ್ಷನೂ ಇಲ್ಲ. ಇದುವರೆಗೂ ನಾನು ಯಾವುದೇ ರೀತಿ ಶೋಕಿ ಮಾಡದೇ ಇರೋನು, ಏನು ಮಾಡಕ್ ಮುಂಚೆನೆ ನಿಮ್ನ ರಾಜ ಅವ್ರು ಕರೀತಾ ಇದಾರೆ. ರಾಜ ಅವ್ರು ಕರೀತಾ ಇದಾರ? ಏನಿಲ್ಲ ಕೊಟ್ಟಿರೋ ಕೆಲ್ಸಕ್ಕೆ ಕಲ್ ಬೀಳೋದ್ ಗ್ಯಾರಂಟಿ. ಎಲ್ಲೋಗ್ತಿದ್ಯಾ? ಕೆಲಸ ಮಾಡಿದ್ದಕ್ಕೆ ಸೀನಾ, ಇವತ್ತು ನಮ್ ಚಾಪ್ಟರ್ ಕ್ಲೋಸ್. ಏನಾಗಲ್ಲ ಚಿಕ್ಕಪ್ಪ, ನಾನು ಇದೀನಲ್ಲ. ಇದೆಯಾ? ಸಮಸ್ಯೆ ತಂದಿರೋದೇ ನೀನು. ಏನೋ 4 ರೂಪಾಯಿ ಸಂಪಾದನೆ ಆಗಿತ್ತು ಅಂತ ಕರ್ಕೊಂಡ್ ಬಂದ್ರೆ ಅವ್ರ ಕತ್ತಿಗೆ ನನ್ ಕುತ್ತಿಗೆ ಕೊಡ್ತಾ ಇದೀಯಾ? ಇಲ್ಲ ಬಾ ಬಾಬಾ. ಏನ್ ಮಾಡೋದು ರಾಜ ಅವರೇ, ಇನ್ಯಾವತ್ತು ಹಿಂಗಾಗಲ್ಲ. ಇದೊಂದು ಸಲ ಕ್ಷಮಿಸ್ಬಿಡಿ, ಮತ್ತೆ ರಿಪೀಟ್ ಆಗೋದಕ್ಕೆ ನನ್ ಬಿಡಲ್ಲ ಪ್ಲೀಸ್. ಏನಾಯ್ತ್ರಿ? ಯಾಕಿಷ್ಟೊಂದು ಹೆದರ್ಕೋತಿದ್ರಾ? ಯಾಕಷ್ಟು ಬೆವರು? ಅಂದ್ರೆ ನಿಮ್ ಹತ್ರ ಮಾತಾಡ್ಬೇಕಾದ್ರೆ ಚಿಕ್ಕಪ್ಪ ಸ್ವಲ್ಪ ಟೆನ್ಷನ್ ಆಗ್ತಾರೆ, ಅಡ್ಗೆ ಚೆನ್ನಾಗಿದೆಯೋ ಇಲ್ವೋ ಅಂತ. ಓ
ಬೆಳಿಗ್ಗೆ ಮಾಡಿದ ಗೋಡಂಬಿ ಉಪ್ಪಿಟ್ಟು ಬಗ್ಗೆನಾ? ತುಂಬಾ ಚೆನ್ನಾಗಿತ್ತು ಕಣ್ರಿ. ಇವಾಗ ನಿಮ್ಮನ್ನ ಕರ್ಸಿದ ವಿಷಯ ಅದಕ್ಕಲ್ಲ ನೋಡಿ. ಮದುವೆಗೆ ನನ್ನ ಚಿಕ್ಕ ಮಗಳು ಫ್ರೆಂಡ್ಸ್ ಎಲ್ಲ ಬರ್ತಾ ಇದ್ದಾರೆ. ಅವ್ರಿಗೆ ಸರ್ವ್ ಮಾಡೋದಿಕ್ಕೆ ಸಪರೇಟ್ ಆಗಿ ಒಬ್ರನ್ನ ಇಡಬೇಕು ಅಂತ ಹೇಳೋದಿಕ್ಕೆ ಅಂತ ಕರ್ಸ್ದೆ. ಬಾಸ್ ಇಷ್ಟೇನಾ? ರಾಜ ಅವರೇ, ಚಾಕು ತರ ಇರೋಂತ ಹುಡುಗನ್ನೇ ಕಳಿಸ್ಕೊಡ್ತೀನಿ. ಬರೋದು ಹೆಣ್ಮಕ್ಳು, ಸ್ವಲ್ಪ ಹುಷಾರಾಗಿರ್ಬೇಕು. ಹಾಗೆ ಮ್ಯಾರೇಜ್ ಕವರ್ ಮಾಡೋದಿಕ್ಕೆ ಮೀಡಿಯಾದವ್ರು ಕೂಡ ಬರ್ತಾ ಇದ್ದಾರೆ. ಟೇಕ್ ಕೇರ್. ಸದಾ ಸದಾ ಏನ್ ಗೆಳೆಯ, ತುಂಬಾ ಟೆನ್ಷನ್ ಆಗಿದ್ಯಾ? ಅದನ್ನ ಯಾಕಪ್ಪ ಕೇಳ್ತೀಯ? ಆದಿ, ಯಾವಾಗಾದ್ರೂ ಬುಲೆಟ್ ಕಣ್ಣಲ್ಲಿ ನೀರ್ ನೋಡಿದ್ಯಾ? 4 ವಯಸ್ಸಲ್ಲಿ ಹತ್ತಿದ್ದು, ಅದಾದ್ಮೇಲೆ ಈಗ್ಲೇ ಅಳ್ತಿರೋದು. ಯಾಕೆ, ಏನಾಯ್ತು? ಸದಾನ ಶೂಟ್ ಮಾಡಿ ಸಾಯಿಸ್ಬಿಟ್ರು. ನಿನಗೂ ಸದಾಗೂ ಏನ್ ಸಂಬಂಧ? ಆದಿ, ಸದ್ಯ ಇದನ್ನ ಯಾರು ಕೇಳಿಸ್ಕೊಂಡಿಲ್ಲ. ನಾರ್ತ್ ಬೆಂಗಳೂರು ಫುಲ್ಲು ಸದಾ ಕಂಟ್ರೋಲ್, ಸೌತ್ ಬೆಂಗಳೂರು ಫುಲ್ಲು ಈ ಬುಲೆಟ್ ಕಂಟ್ರೋಲ್. ಇಬ್ರು ಸೇರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕಣ್ಣಲ್ಲಿ ಬೆರಳು ಬಿಟ್ಟು ಆಡಿಸ್ತಾ ಇದ್ವಿ. ಈಗ ಸದಾ ಹೊರಟೋದ. ಆಡ್ಸೋದಕ್ಕೆ ಒಂದು ಬೆರಳು ಕಡಿಮೆ ಆಗೋಯ್ತು. ಹೇಗ್ ಶೂಟ್ ಮಾಡಿದ್ರು? ಅದನ್ನ ಯಾಕೆ ಕೇಳ್ತೀಯ? ದೊಡ್ಡ ಕತೆ. ಒಂದ್ ಗಾಡಿಯಲ್ಲಿ ಬಂದ ಶತ್ರುಗಳೆಲ್ಲ ಒಂದ್ ಗನ್ ತಗೊಂಡು ಸದನ ಡಿಶುಮ್ 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 ಅಂತ ಶೂಟ್ ಮಾಡ್ತಾ ಇದ್ರು. ಈ ಬುಲೆಟ್ ಸುಮ್ನೆ ಬಿಡ್ತಾನ? ಟಕ್ ಅಂತ ಒಳಗೋಗಿ ಟಕ್ 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 ಅಂತ ಬುಲೆಟ್ ನ ಹಿಡ್ಕೊಂಡು ಅದನ್ನೆಲ್ಲ ಗನ್ ಒಳಗ್ ಹಾಕಿ ಸೆಟ್ ಮಾಡೋ ಗ್ಯಾಪ್ ಅಲ್ಲಿ ಸದಾ ಕತೆ ಮುಗಿಸ್ಬಿಟ್ರಪ್ಪ. ಆದ್ರೆ ಅವ್ರಿಗೆಲ್ಲ ಒಂದು ಮ್ಯಾಪ್ ಹಾಕಿಟ್ಟಿದೀನಿ. ಒಂದು ದಿನ ಏನ್ ಮಾಡ್ಬಿಡ್ತೀಯ? ಹೇಳಲ್ಲ, ಮಾಡ್ತೀನಿ. ಎಲ್ಲಿ ಮಾಡು? ನೀನ್ ಮಗುನಪ್ಪ, ಕ್ಲಾಸ್ಗೆ ಹೋಗು. ಇದೆಲ್ಲ ದೊಡ್ಡ ಮನುಷ್ಯರ ವಿಷಯ. ಲೈಕ್ ಸದಾನ ಕೊಂದಿದ್ದೆ ನಾನು. ಇಲ್ಲಿ ನೋಡು, ನಾನ್ ಬೇಜಾರಾಗಿದ್ದೀನಿ ಅಂತ ನನಗ್ ಜೋಕ್ ಮಾಡಿ ನಗಿಸ್ಬೇಡ. ಕ್ಲಾಸ್ಗೆ ಹೋಗು. ಸತ್ಯವಾಗ್ಲೂ ಇದ್ರಲ್ಲಿ ಶೂಟ್ ಮಾಡಿದ್ದು. ಅಯ್ಯೋ, ಎಡ್ಗೈ ತೋರ್ಸು, ಬಲ್ಗೈ. ಏಯ್, ಇಬ್ಬರಿಗೂ ಟೀ ತಗೊಂಬನ್ರಿ, ಹೋಗ್ರಲ್ಲೇ. ಆದಿ, ಇನ್ ಮುಂದೆ ಹುಡುಗರು ಇರುವಾಗ ಈ ತರ ಮ್ಯಾಜಿಕ್ ಎಲ್ಲ ತೋರಿಸ್ಬೇಡಪ್ಪ. ಯಾಕಂದ್ರೆ ಈಗ ತಾನೇ ನಾನು ಲೈಟ್ ಆಗಿ ರೌಡಿಸಮ್ ನ ಡೆವಲಪ್ ಮಾಡಿ ಟೀ ವರ್ಗೂ ಬಂದಿದ್ದೀನಿ. ಅದನ್ನ ಹಾಗೆ ಟಿಫನ್ ವರ್ಗೂ ಎಕ್ಸ್ಪ್ಯಾಂಡ್ ಮಾಡ್ಕೊಂತೀನಿ. ಕೆಡಿಸ್ಬೇಡಪ್ಪ. ಈ ತರ ಕಾಳ್ ಹಾಕೋದು, ಕಾಳ್ ಹಾಕಿಸ್ಕೊಳ್ಳೋದು ಬಿಟ್ಬಿಟ್ಟು RDX ಮಾರ್ಕೆಟ್ ಒಳಗಡೆ ಹೋಗಿ ಅವ್ರ ಜನನ ಒಂದ್ 5 ಜನಕ್ಕೆ ಹೊಡೆದೆ ಅಂತ ಅನ್ಕೋ. ಅವ್ರಿಗೆ ತಕ್ಷಣ ನ್ಯೂಸ್ ಹೋಗುತ್ತೆ, ನಿನಗೆ ಟೀ ಟಿಫನ್ ಏನು ಬಿರಿಯಾನಿನೇ ತಂದ್ಕೊಡ್ತಾರೆ. ಥ್ಯಾಂಕ್ ಯು ಆದಿ. ಹಲೋ. ಏಯ್ ಸುರೇಶ್. ಏನೋ ವರುಣ್, ಇಷ್ಟು ದಿನ ಆದ್ಮೇಲೆ ಇವಾಗ ಜ್ಞಾಪಕ ಬಂದ. ನಿನ್ನ ಹತ್ರ ಒಂದ್ ಸ್ವಲ್ಪ ಕೆಲಸ ಆಗ್ಬೇಕಿತ್ತು ಕಣೋ. ಓ ಮೈ ಗಾಡ್, ನಿನ್ ಕೆಲಸ ಮಾಡ್ಕೊಡಷ್ಟು ನಾನ್ ದೊಡ್ಡವನಾ? ನಿನ್ ಮಾರ್ಕ್ಸ್ ಕಾರ್ಡ್ ಏನಾದ್ರು ನಾನು ಫೋರ್ಜರಿ ಸಿಗ್ನೇಚರ್ ಹಾಕ್ಬೇಕಾ? ನನ್ ಕೈಲಿ ಅದೆಲ್ಲ ಮಾಡಕ್ ಆಗಲ್ಲ ಕಣೋ. ಯಾಕಂದ್ರೆ ಪೊಲೀಸ್ ಅಂದ್ರೆ ನಂಗೆ ತುಂಬಾ ಭಯ. ಅದೆಲ್ಲ ಏನಿಲ್ಲ, ನಿನ್ನ ಹತ್ರ ಸ್ವಲ್ಪ ಕೆಲಸ ಇದೆ, ಈಗಲೇ ಮೀಟ್ ಮಾಡ್ಬೇಕು. ಓ ಮೈ ಗಾಡು, ಇವಾಗ್ಲಾ? ನಂದೇನ್ ಗೌರ್ಮೆಂಟ್ ಕೆಲಸ ಅನ್ಕೊಂಡ್ಯಾ? ಇಷ್ಟ ಬಂದಂಗೆ ಕೆಲಸನ ಬಿಟ್ ಬರೋದಕ್ಕೆ? ಹೇಯ್, ಬರ್ತೀಯಾ ಬರಲ್ವಾ? ಓ ಮೈ ಗಾಡು, ಇದಕ್ಕಿದ್ದಂಗೆ ಯಾಕೋ ಈ ತರ ಕೇಳ್ತಿದ್ಯಾ? ಇನ್ನೊಂದ್ ಸ್ವಲ್ಪ ಕೆಲಸ ಇದೆ, ನನಗಿಂತ ಮೇಲೆ ಕೆಲಸ ಮಾಡೋರ್ಗೆ ಹೇಳ್ಬಿಟ್ಟು ಬರ್ಬೇಕು ತಾನೆ? ಸರಿ, ಸ್ವಲ್ಪ ಬೇಗ ಬಂದ್ಬಿಡೋ. ಪಲ್ಪ್ ಕೆಫೆ ಹತ್ರ ವೇಟ್ ಮಾಡ್ತಾ ಇರ್ತೀನಿ. ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ನಿನ್ ಕೆಲ್ಸಕ್ಕೋಸ್ಕರ ನನ್ ಕೆಲಸ ಬಿಟ್ಬಿಟ್ಟು ನಾನು ಅಲ್ಲಿಗೆ ಬಂದು ನನ್ ಕೆಲಸ ಇಲ್ಲಿ ಹೋಗ್ಬಿಟ್ರೆ? ಬರ್ತೀಯಾ ಬರಲ್ವಾ? ಸರಿ ಸರಿ, ಬರ್ತೀನಿ ಇರೋ, ಸುಮ್ಮನೆ ತಲೆ ತಿನ್ಬೇಡ. ಏನೋ ಹೇಳ್ದ? ಬರ್ತಾನಂತೆ. ಪಲ್ಪ್ ಕೆಫೆ ಹತ್ರ ಹೋಗೋಣ ನಡಿ. ಓಕೆ. ಏಯ್, ಖಂಡಿತ ಬರ್ತಾನೆ, ಯಾಮಾರ್ಸಲ್ಲ ತಾನೆ? ಹಂಗೆಲ್ಲ ಮಾಡಲ್ಲ ಕಣೋ, ಬರ್ತಾನೆ. ಇವನೇ ಕಣೋ ನನ್ನ ಫ್ರೆಂಡ್ ಸುರೇಶ್. ಹಾಯ್. ಓ ಮೈ ಗಾಡ್, ನನ್ ಕೈಲಾಗಲ್ಲ, ನನ್ನ ಬಿಟ್ಬಿಡಪ್ಪ ಸ್ವಾಮಿ. ಏಯ್, ಸಿಚುಯೇಷನ್ ತುಂಬಾ ಸೀರಿಯಸ್, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಏನದು ಅಂಡರ್ಸ್ಟ್ಯಾಂಡಾ? ನೀನ್ ಹೇಳಿದ್ದನ್ನೇನಾದ್ರೂ ನಾನು ಮಾಡ್ದೆ ಅಂತ ಇಟ್ಕೋ. ನಾನು ನನ್ನ ಕುಟುಂಬದವರು ನಡಿ ರೋಡಲ್ಲಿ ನಿಂತ್ಕೊಂಡು ಬೆಗ್ಗಿಂಗ್ ಮಾಡ್ಬೇಕು. ಬೆಗ್ಗಿಂಗು. ಏಯ್ ಪ್ಲೀಸ್ ಕಣೋ, ಅರ್ಥ ಮಾಡ್ಕೋ. ಏನಂದೆ ಪ್ಲೀಸಾ? ಏನೋ ನೀನ್ ಏನ್ ಕೇಳ್ತಿದ್ಯೋ ಗೊತ್ತಾ? ಮೊಬೈಲ್ ಕಾಲ್ ಡೇಟಾ ಅದೆಷ್ಟು ಕಾನ್ಫಿಡೆನ್ಶಿಯಲ್ ಅಂತ ಗೊತ್ತಾ ನಿಂಗೆ? ಹೋಗ್ಲಿ ನಂಬರ್ ಕೊಡು ಅಂದ್ರೆ ಅದೂ ಇಲ್ಲ ಅಂತಿದ್ಯಾ. ಅದಕ್ಕಿನ್ನು ಏನೇನ್ ಬೇಕು ಅಂತ ಗೊತ್ತಾ? ಮೊಬೈಲ್ ಬಿಲ್ ಬೇಕು, FIR ಕಾಪಿ ಬೇಕು. ಇದೆರಡು ತಂದ್ಕೊಟ್ರೆ ಸಾಕು ಅನ್ಕೊಳ್ತಾ ಇದ್ಯಾ? ನಮ್ ಮ್ಯಾನೇಜರ್ ಇದ್ದಾನಲ್ಲ, ಅವ್ನ್ ಸಿಗ್ನೇಚರ್ ಕೂಡ ಬೇಕು. ತಲೆಗೆ ಹೋಯ್ತಾ? ಹೋ, ನೀನ್ ಕೇಳೋದ್ರಲ್ಲಿ ಯಾವುದು ನಮ್ಮ ಹತ್ರ ಇಲ್ಲ. ಆದ್ರೆ ಇದು ಈ ಪ್ರೂಫ್ ಇದೆ ಸಾಕಾ? ಈ ಕಾಗದನ ಮುಂಚೆನೆ ತೋರಿಸಿದ್ರೆ ನಾನು ಇಷ್ಟೊಂದು ಡೈಲಾಗ್ ಹೇಳಿದಲ್ಲ, ಅದೆಲ್ಲ ಟ್ರಿಮ್ ಮಾಡ್ತಿದ್ದೆ. ಇದಕ್ ಮೇಲೆ ನೆನ್ಬೇಕು, ನಮ್ ಮ್ಯಾನೇಜರ್ ಬಾಯ ಮುಚ್ಕೊಂಡು ಸಿಗ್ನೇಚರ್ ಆಗಿ ಕೊಟ್ಬಿಡ್ತಾ ನಂಗೆ. ಅಲ್ಲ ಕಣೋ, ನೀವಿಬ್ರು ಎಲ್ಲೂ ಹೋಗ್ತಾ ಇಲ್ಲೇ ಟೀ ಕುಡಿತಾರೆ. ನಾನು ಹಿಂಗೋಗಿ ಹಿಂಗ್ ಬಂದ್ಬಿಡ್ತೀನಿ. ಓಕೆ? ಮಾವ ಮಾವ, ಏನ್ ಹಂಗೆ ಹೋಗ್ತಿದ್ಯಾ? ಬಾಯಿಲಿ ಏನು? ನಮ್ಮ ಮಾವ ಕಂಡ್ರು, ಈ ಊರ್ ಪೋಸ್ಟ್ ಮಾಸ್ಟ್ರು.
ಪೋಸ್ಟ್ ಮಾಸ್ಟರ್? ಅಯ್ಯಪ್ಪ, ಫೋನ್ ಕೂಡ ಇದೆ. ಇಲ್ಲಿ ನೋಡು ಪೋಸ್ಟ್ ಮಾಸ್ಟರ್, ನಿನ್ನ ಹತ್ರ ನಂಗೆ ಸ್ಯಾನೆ ಕೆಲಸ ಐತೆ. ನಮ್ಮೂರಿಂದ ನನ್ಗೊಂದು ಫೋನ್ ಬರ್ತದೆ. ಅದು ಬೆಳಿಗ್ಗೆ ಬರ್ಬೋದು, ರಾತ್ರಿ ಬರ್ಬೋದು, ಯಾವಾಗಾದ್ರೂ ಬರ್ಬೋದು. ಆ ಫೋನ್ ಬಂದಾಗ ಮಾತ್ರ ನೀನ್ ಏನೇ ಕೆಲಸ ಮಾಡ್ತಾ ಇದ್ರು, ನಾನು ಎಲ್ಲೇ ಇದ್ರು ಓಡೋಡ್ ಬಂದ್ ನನ್ಗೆ ಹೇಳ್ಬೇಕು. ಯಾಕೆ ಅಂದ್ರೆ ಅದು ಹಣ್ಣಿನ ಫೋನು. ಏನು ಹಣ್ಣಿನ ಫೋನಾ? ಸದ್ಯಕ್ಕೆ ಅದು ಕಾಯಿ, ಹಣ್ಣಾದಾಗ ನನ್ಗೆ ಫೋನ್ ಬರುತ್ತೆ. ಬಂದಾಗ ಮಾತ್ರ ನಾನು ಖಂಡಿತ ಹೇಳ್ಬೇಕು. ಲೇ ನಡಿಯೋ, ಬನ್ರೋ. ಸರಿನಾ ಮಾವ, ನಾನು ಹೊರಡ್ತೀನಿ. ಆಯ್ತಾಯ್ತು, ಹೋಗು. ಈ ಊರಲ್ಲಿ ಫೋನ್ ಇದೆ. ಹಣ್ಣಿನ ಫೋನ್ ಅಂತೆ, ಅವನ ಅಜ್ಜಿ ಪಿಂಡ.